ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿಂದು ಈ ವಿಡಿಯೋ ಏನ್ರ ಬಗ್ಗೆ ಅಂತಂದ್ರೆ ಜಿಪ್ಯಾಟ್ ಎಕ್ಸಾಮಿನೇಷನ್ ಬಗ್ಗೆ. ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಇನ್ ಮೆಡಿಕಲ್ ಸೈನ್ಸ್ ನ್ಯೂ ಡೆಲ್ಲಿ ಇವರು ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅದು ಏನ್ರ ಬಗ್ಗೆ ಅಂತಂದ್ರೆ ಜಿಪ್ಯಾಟ್ ಎಕ್ಸಾಮ್ ಬಗ್ಗೆ. ಸೊ ಯಾರ್ಯಾರು ಈ ವರ್ಷ ಜಿಪ್ಯಾಟ್ ಎಕ್ಸಾಮ್ ಬರೀಬೇಕು ಅನ್ಕೊಂಡಿದ್ದೀರಾ, ಈ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿ. ಜಿಪ್ಯಾಟ್ ಬಗ್ಗೆ ಇನ್ಫಾರ್ಮೇಶನ್ ಇದೆ ಈ ವಿಡಿಯೋದಲ್ಲಿ. ಸೊ ಬನ್ನಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟು ಇಲ್ಲಿ ನೋಡ್ಬೋದು ನೀವು, ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಇನ್ ಮೆಡಿಕಲ್ ಸೈನ್ಸ್ ನ್ಯೂ ಡೆಲ್ಲಿ. ಡೇಟ್ ಯಾವಾಗ ಅಂತಂದ್ರೆ 19 ಏಪ್ರಿಲ್ 2024 ಇದನ್ನ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ನೋಟಿಸ್ ಸಬ್ಜೆಕ್ಟ್ ಅಪ್ಲಿಕೇಶನ್ ಇನ್ವಿಟೆಡ್ ಫಾರ್ ಗ್ರಾಜುಯೇಟ್ ಫಾರ್ಮಸಿ ಆಪ್ಟಿಟ್ಯೂಡ್ ಟೆಸ್ಟ್ ಜಿಪ್ಯಾಟ್ 2024 ರಿಗಾರ್ಡಿಂಗ್. ಸೊ ಅವರು ಸಬ್ಜೆಕ್ಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಜಿಪ್ಯಾಟ್ ಎಕ್ಸಾಮ್ 2024 ಎಕ್ಸಾಮ್ಗೆ ಅಪ್ಲಿಕೇಶನ್ ಶುರು ಮಾಡಿದ್ದಾರೆ. ಅಪ್ಲಿಕೇಶನ್ ನೀವು ಹಾಕ್ಬೋದು. ಸೊ ಅದ್ರ ಬಗ್ಗೆ ಅವರು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಫಸ್ಟ್ ಪಾಯಿಂಟ್ ಏನಂತಂದ್ರೆ ಜಿಪ್ಯಾಟ್ 2024 is a national level examination for award of scholarship to qualified candidate seeking entry into Master of Pharmacy, that is MPharm course. ಎರಡನೇ ಪಾಯಿಂಟ್ ಏನಂತಂದ್ರೆ ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಇನ್ ಮೆಡಿಕಲ್ ಸೈನ್ಸ್, ದಟ್ ಈಸ್ NBEMS shall conduct the GPAT 2024 on 8th June 2024 on a computer-based platform at various test center across the country. So third point ಏನು ಅಂತಂದ್ರೆ please refer the information bulletin at NBEMS website 19th April 2024 onwards for eligibility criteria, fee structure, scheme of examination and other details. ಸೊ ಇದೇನು ಅಂತಂದ್ರೆ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಮೂರ್ ಪಾಯಿಂಟ್ ಏನು ಅಂತಂದ್ರೆ, ಈಗ ಫಸ್ಟ್ ಪಾಯಿಂಟ್ ಅಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ ಅದೇ ಜಿಪ್ಯಾಟ್ ಎಕ್ಸಾಮಿನೇಷನ್ ಏನ್ರ ಬಗ್ಗೆ ಅಂತಂದ್ರೆ ಅದನ್ನ ಬರೆದು ಸ್ಕಾಲರ್ಶಿಪ್ ಕೊಡ್ತಾರೆ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ಗೆ, ಪಾಸ್ ಆಗಿರೋ ಕ್ಯಾಂಡಿಡೇಟ್ಸ್ಗೆ, ಅಥವಾ ಇಷ್ಟು ಎಲಿಜಿಬಿಲಿಟಿ ಇಷ್ಟು ಮಿನಿಮಮ್ ಅಂತ ಇರುತ್ತೆ, ಅದನ್ನ ಕ್ರಾಸ್ ಮಾಡಿದ್ರೆ ಅಷ್ಟು ಮಾರ್ಕ್ಸ್ ಕ್ರಾಸ್ ಮಾಡಿದ್ರೆ ಅವರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಇದು ಜಿಪ್ಯಾಟ್ ಮೇನ್ ಆಗಿ ಯಾವ ಕೋರ್ಸಿಗೆ ಅಂತಂದ್ರೆ MPharmacy ಕೋರ್ಸಿಗೆ, ಬೇರೆ ಯಾವುದಕ್ಕಿಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಮೆಡಿಕಲ್ ಸೈನ್ಸ್. ಸೊ NBEMS ಈ ಬೋರ್ಡು ಈ ವರ್ಷ ಜಿಪ್ಯಾಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಐತೆ. ಸೊ ನಾವು ನೋಡ್ಬೋದು ಲಾಸ್ಟ್ ಇಯರ್ ತನಕ PC ಅಥವಾ AICTI ಈ ತರ ಬೇರೆ ಬೇರೆ ಆರ್ಗನೈಸೇಷನ್ ಕಂಡಕ್ಟ್ ಮಾಡ್ತಿತ್ತು. ಬಟ್ ಈ ಇಯರ್ ಇಂದ ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಇನ್ ಮೆಡಿಕಲ್ ಸೈನ್ಸ್ ಇದು ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡ್ತಾ ಇದೆ. ಇದು ಆರ್ಗನೈಸ್ ಮಾಡ್ತಾ ಇದೆ ಎಕ್ಸಾಮ್ ನ, ಜಿಪ್ಯಾಟ್ ಎಕ್ಸಾಮ್ ನ. ಸೊ ಎಕ್ಸಾಮಿನೇಷನ್ ಡೇಟ್ ಯಾವತ್ತು ಅಂತಂದ್ರೆ 8 ಜೂನ್ 2024. ಸೊ ಜೂನ್ 8ನೇ ತಾರೀಕು ಎಕ್ಸಾಮಿನೇಷನ್. ಸೊ ಇದು ಯಾವ ರೀತಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಪ್ಲಾಟ್ಫಾರ್ಮ್, ನನಗೆ ಕಂಪ್ಯೂಟರ್ ಬೇಸ್ಡ್ ಅಲ್ಲಿ ಎಕ್ಸಾಮು, ಆನ್ಲೈನ್ ಎಕ್ಸಾಮು. ಇದು ವೇರಿಯಸ್ ಸೆಂಟರ್ಸ್ ಅಕ್ರಾಸ್. ಇದು ಎಲ್ಲೆಲ್ಲಿ ನಡೀತದೆ ಅಂತಂದ್ರೆ ದೇಶದಲ್ಲಿ ಎಷ್ಟೊಂದು ಸೆಂಟರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಈ ತರ. ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು ಈ ತರ ಇರ್ಬೋದು ಸೆಂಟರ್ಗಳು ಬಿಟ್ಟಾಗ ನೀವು ನೋಡ್ಬೋದು. ಸೊ ಈ ತರ ಎಷ್ಟೊಂದು ಸೆಂಟರ್ ಇದನ್ನ ನಡೆಸ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಥರ್ಡ್ ಪಾಯಿಂಟ್, ಪ್ಲೀಸ್ ರೆಫರ್ ದ ಇನ್ಫಾರ್ಮೇಶನ್ ಬುಲೆಟಿನ್ ಅಟ್ NBEMS ವೆಬ್ಸೈಟ್. ಯಾವಾಗಿಂದ ಅಂತಂದ್ರೆ 19 ಏಪ್ರಿಲ್ 2024 ಈ ಇನ್ಫಾರ್ಮೇಶನ್ ಬುಲೆಟಿನ್ ನೋಡಿ. ಏನಕ್ಕೆ ಅಂತಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಮತ್ತೆ ಫೀಸ್ ಎಷ್ಟು, ಮತ್ತೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂಡ್ ಅದರ್ ಡೀಟೇಲ್ಸ್. ಸೊ ಯಾರ್ಯಾರು ಎಲಿಜಿಬಲ್ ಇದಾರೆ ಎಕ್ಸಾಮ್ಗೆ, ಯಾರ್ಯಾರು ಬರೀಬಹುದು, ಮತ್ತೆ ಫೀಸ್ ಎಷ್ಟು ಕಟ್ಟಬೇಕು ಅಪ್ಲಿಕೇಶನ್ಗೆ, ಮತ್ತೆ ಯಾವ ತರ ಎಕ್ಸಾಮಿನೇಷನ್ ಸ್ಕೀಮು, ಅದನ್ನ ನೀವು ತಿಳ್ಕೊಬೇಕು ಅಂತಂದ್ರೆ ವೆಬ್ಸೈಟ್ನ ಅಫಿಷಿಯಲ್ ವೆಬ್ಸೈಟ್ನ ನೋಡಿದ್ದಾರೆ. ಸೊ ನಿಮ್ಗೆ ಬೇಕಿದ್ರೆ ನಾನು ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಫೋರ್ತ್ ಪಾಯಿಂಟ್, ಅಪ್ಲಿಕೇಶನ್ ಫಾರಂ ಫಾರ್ ಜಿಪ್ಯಾಟ್ 2024 ಕ್ಯಾನ್ ಬಿ ಸಬ್ಮಿಟೆಡ್ ಆನ್ಲೈನ್ ಅಟ್. ಸೊ ನೀವು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡ್ಬೋದು. ಸೊ ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದು ಯಾವ ವೆಬ್ಸೈಟ್ ಅಂತ, https://board.in. ಫ್ರಮ್ ಯಾವಾಗಿಂದ ಅಂತಂದ್ರೆ 19 ಏಪ್ರಿಲ್ 2024 ಮಧ್ಯಾಹ್ನ 3 ಗಂಟೆಯಿಂದ 8 ಮೇ 2024 ರಾತ್ರಿ 11:55 ತನಕ ನೀವು ಅಪ್ಲಿಕೇಶನ್ ಹಾಕ್ಬೋದು ಜಿಪ್ಯಾಟ್ ಎಕ್ಸಾಮ್ಗೆ. ಸೊ ಯಾವ್ದೇ ರೀತಿ ಚಿಂತೆ ಇರಲ್ಲ. 19ನೇ ತಾರೀಕಿಂದ 8 ಮೇ ತನಕ ನೀವು ಹಾಕ್ಬೋದು. ಸೊ ಫಿಫ್ತ್ ಪಾಯಿಂಟ್ ಬಂದು ಇನ್ಫಾರ್ಮೇಶನ್ ಡೇಟ್ಸ್ ಅಂತ. ಸೊ ಇದರಲ್ಲಿ ಏನೇನಿದೆ ನೋಡೋಣ ಬನ್ನಿ. ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಡೇಟ್ಸ್, ಅವೈಲಬಿಲಿಟಿ ಆಫ್ ದ ಇನ್ಫಾರ್ಮೇಶನ್ ಬುಲೆಟಿನ್. ಸೊ ಇದು ಯಾವಾಗ ರಿಲೀಸ್ ಆಯ್ತದೆ ಅಂತಂದ್ರೆ 19 ಏಪ್ರಿಲ್ 2024 ತಾರೀಕಿಂದ ರಿಲೀಸ್ ಆಗುತ್ತೆ. ಆನ್ಲೈನ್ ಸಬ್ಮಿಷನ್ ಆಫ್ ದ ಅಪ್ಲಿಕೇಶನ್ ಫಾರ್ಮ್. ಸೊ ನೀವು ಯಾವತ್ತಿಂದ ಅಪ್ಲಿಕೇಶನ್ ಹಾಕ್ಬೋದು ಅಂತಂದ್ರೆ 19 ಏಪ್ರಿಲ್ ಮಧ್ಯಾಹ್ನ 3 ಗಂಟೆಯಿಂದ 8 ಮೇ 2024 ರಾತ್ರಿ 11:55 ತನಕ ನೀವು ಅಪ್ಲಿಕೇಶನ್ ಹಾಕ್ಬೋದು ಜಿಪ್ಯಾಟ್ ಎಕ್ಸಾಮ್ಗೆ. ಸೊ ಡೇಟ್ ಆಫ್ ಎಕ್ಸಾಮಿನೇಷನ್ ಬಂದು ಯಾವತ್ತು ಅಂತಂದ್ರೆ 8 ಜೂನ್ 2024.
ಸೊ ರಿಸಲ್ಟ್ ಯಾವಾಗ ಡಿಕ್ಲೇರ್ ಮಾಡ್ತಾರೆ ಅಂತಂದ್ರೆ ಎಕ್ಸಾಮ್ ಬರ್ದಿದ್ದು ಸೊ ಸರಿ ಸುಮಾರು ಒಂದು ತಿಂಗಳು ಜೂನ್ 8ನೇ ತಾರೀಕು ಬರೆದ್ರೆ ನೀವು ಎಕ್ಸಾಮು ಜುಲೈ 8ನೇ ತಾರೀಕು ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ GPAT ಎಕ್ಸಾಮ್ ರಿಸಲ್ಟ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಸಿಕ್ಸ್ತ್ ಪಾಯಿಂಟ್. ಫಾರ್ ಕ್ವಾರೀಸ್ ರಿಲೇಟೆಡ್ ಟು ಅಪ್ಲಿಕೇಶನ್ ಫಾರ್ಮ್ ಸಬ್ಮಿಷನ್, ರೀಫಂಡ್ ಆಫ್ failed transaction, payment, gateway related issue, etc. Please contact NBMS Candidate Care Support at phone number ಕೊಟ್ಟಿದ್ದಾರೆ. or write to NBMS at his helpline portal accessible through application login. ಸೊ 6 ಪಾಯಿಂಟ್ ಏನು ಅಂತಂದ್ರೆ ಯಾವ್ದಾರ ಬೇರೆ ರೀತಿ ನಿಮ್ಗೆ ಏನಾರ ಡೌಟ್ಸ್ ಇದೆ ಅಥವಾ ಕ್ವಾರೀಸ್ ಇದೆ ಅಂತಂದ್ರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಅವ್ರ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಅಥವಾ ಮೆಸೇಜ್ ಕೂಡ ಬರೀಬಹುದು ನೀವು ಆ ವೆಬ್ಸೈಟ್ಗೆ, NBMS ವೆಬ್ಸೈಟ್ಗೆ, ಹೆಲ್ಪ್ಲೈನ್ ಪೋರ್ಟಲ್ ಅಕ್ಸೆಸಿಬಲ್ ಅದಕ್ಕೆ ಲಾಗಿನ್ ಆದ ಮುಖಾಂತರ ನೀವೇನೇನ್ರ ಬಗ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತಂದ್ರೆ ನಿಮ್ಗೆ ಯಾವ್ದಾರ ಕ್ವಾರೀಸ್ ಇದ್ರೆ, ಮತ್ತೆ ನೀವು ಫೀಸ್ ಕಟ್ಟಿ ಅದು ಅಮೌಂಟ್ ಕಟ್ಟಾಗಿ ಫೇಲ್ಡ್ ಆಗೋಗಿದೆ ಟ್ರಾನ್ಸಾಕ್ಷನ್, ಬಟ್ ಅಮೌಂಟ್ ರೀಫಂಡ್ ಆಗಿಲ್ಲ. ಸೊ ಮತ್ತೆ ಪೇಮೆಂಟ್ ಇನ್ನೂ ಪೇ ಆಗಿದ್ರು ಕೂಡ ಅದು ಪ್ರಾಪರ್ ಆಗಿ ತೋರಿಸ್ತಿಲ್ಲ ಅಂತಂದ್ರೆ, ಸೊ ಏನಾರ ನಿಮ್ಗೆ ಪ್ರಾಬ್ಲಮ್ ಇದೆ ನೀವು ಈ ನಂಬರ್ಗೆ ಕಾಲ್ ಮಾಡಿ ಮಾತಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು ಲಾಗಿನ್ ಆಗಿ. ಸೊ ನೆಕ್ಸ್ಟ್ 7th ಪಾಯಿಂಟ್ ಬಂದು, ಫಾರ್ ಕ್ವಾರೀಸ್ ರಿಲೇಟೆಡ್ ಟು ಎಲಿಜಿಬಿಲಿಟಿ ಡಾಕ್ಯುಮೆಂಟ್ಸ್ ಇಮೇಜಸ್ ಪ್ಲೀಸ್ ರೈಟ್ ಅಟ್ NBEMS ಕಮ್ಯುನಿಕೇಶನ್ ವೆಬ್ ಪೋರ್ಟಲ್. ಸೊ ನಿಮ್ಗೆ ಯಾವುದೇ ರೀತಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಥವಾ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಥವಾ ಯಾವ ತರ ಇಮೇಜಸ್ ಇರಬೇಕು ಅಥವಾ ಏನಾರು ಅದರ್ ಡೌಟ್ಸ್ ಇದ್ರೆ ನೀವು ಈ ವೆಬ್ ಪೋರ್ಟಲ್ ಇದು ಮೆನ್ಷನ್ ಮಾಡಿದ್ದಾರೆ, ಇದಕ್ಕೆ ನೀವು ಮೆಸೇಜ್ ಮಾಡ್ಬೋದು. ಸೊ ಇದು ಕಾಮನ್ ನೋಟಿಫಿಕೇಶನ್ GPAT ಎಕ್ಸಾಮ್ ಬಗ್ಗೆ. ಸೊ ಇದು ಏನ್ರ ಬಗ್ಗೆ ನಾರ್ಮಲ್ ನೋಟಿಫಿಕೇಶನ್, ಎಕ್ಸಾಮ್ ಯಾವಾಗ, ರಿಸಲ್ಟ್ ಯಾವಾಗ, ಇದರ ಮೇನ್ ಆಗಿ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ನಿಮಗೆ ಇನ್ನೂ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ್ದ್ರ ಬಗ್ಗೆ, ಯಾವ ಟಾಪಿಕ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ನಾನು ಆದಷ್ಟು ಬೇಗ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಎವ್ರಿವನ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಫಾರ್ ಮೋರ್ ಅಪ್ಡೇಟ್ಸ್. ನಿಮ್ಮ ಎಲ್ಲರ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.